ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ತಪ್ಪದೆ. ಸಂಚಿಕೆ ಆರಂಭದಲ್ಲಿ ಈ ಕಡೆ ವಂಶಿ ದೊಡ್ಡ ಒಂದು ಕಂಪನಿಯ ಒಂದು ಏನಿರುತ್ತೆ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಕ್ಕೆ ಹೊಸ ಬಿಸ್ನೆಸ್ ದಾರಿನ ಹಿಡ್ದಿರ್ತಾರೆ. ಅಂದರೆ ಹೊಸದಾಗಿ ಕಂಪನಿನ ಜಾಯಿನ್ ಮಾಡ್ಕೊತಾ ಇರ್ತಾರೆ. ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಅವರು ಲ್ಯಾಪ್ಟಾಪಲ್ಲಿ ಒಂದಷ್ಟು ಪ್ರೆಸೆಂಟೇಷನ್ನ ರೆಡಿ ಮಾಡಿರ್ತಾರೆ. ಅದು ಈ ಕಡೆ ನಮ್ಮ ಸ್ವಾತಿಯಿಂದ ಹಾಳಾಗೋಗುತ್ತಾ. ಸ್ವಾತಿಯಿಂದ ಹಾಳಾಗೋಗಿರೋ ಕೆಲಸಕ್ಕೆ ವಂಶಿ ಏನು ಶಿಕ್ಷೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕಡೆ ಆ ವಿಚಾರ ನಮ್ಮ ಸ್ವಾತಿಗೂ ಸಹ ಗೊತ್ತಿಲ್ಲ. ನಾನೇನೋ ಲ್ಯಾಪ್ಟಾಪ್ನ ಸರಿ ಮಾಡಿಕೊಟ್ಬಿಟ್ಟೆ ಅಂತೇಳ್ಬಿಟ್ಟು ಆರಾಮಾಗಿ ಸ್ವಾತಿ ಇದ್ದಾಳೆ. ಆದರೆ ಕತೆ ಟ್ವಿಸ್ಟ್ ಆಗಿರೋದೇ ಬೇರೆ. ಯಾಕೆಂದರೆ ಅಜಯ್ ಮಾಡಿರೋ ಕಿತಾಪತಿಯಿಂದ ಸ್ವಾತಿ ಮತ್ತು ವಂಶಿ ನಡುವೆ ಬಿರುಕು ಉಂಟಾಗುತ್ತಾ. ಇನ್ನು ಮನೆಯಲ್ಲಿ ಈ ರಾಗಿಣಿ ಆಡ್ತಾ ಇರೋ ಅವತಾರ ನೋಡಿದ್ರೆ ದುರ್ಗಾ ಹತ್ರ ಹೋಗಿ ನಾನು ಇನ್ಮೇಲೆ ಚೂಡಿದಾರ್ ಹಾಕ್ಕೋತೀನಿ, ನಾನು ಸ್ವಾತಿಗಿಂತ ಜಾಸ್ತಿ ಅಂತ ತೋರಿಸ್ಕೋತೀನಿ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ನಿನ್ಗೇನು ಬಂದೈತೆ ಆ ಥರ ಕರ್ಮ? ನಿಮ್ಮಪ್ಪ ಕುಬೇರ, ನೀನು ಈ ಥರ ವೆಸ್ಟರ್ನ್ ಆಗಿ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನೀನು ದೊಡ್ಡ ಮಾಡೆಲ್ ಅಲ್ವಾ ರಾಗಿಣಿ, ಅವಳ ಥರ ಎಲ್ಲ ಏನು ಹಾಕ್ಕೋತೀಯ, ಮಿಡಲ್ ಕ್ಲಾಸ್ ಥರ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಿರ್ತಾರೆ. ಇಲ್ಲ ಅತ್ತೆ, ನಾನು ಬಂದಿರೋ ಉದ್ದೇಶನೇ ಬೇರೆ. ಆ ಸ್ವಾತಿನ ಈ ಮನೆಯಿಂದ ಓಡಿಸ್ಬೇಕು, ನಾನೇ ಈ ಮನೆಗೆ ಇರಿ ಸೊಸೆ, ನಾನೇ ಚೆನ್ನಾಗಿರೋ ಸೊಸೆ ಅಂತ ಹೇಳ್ಬಿಟ್ಟು ಅನ್ಸ್ಕೋಬೇಕು. ಅದಕ್ಕೆ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀನಿ. ಅಲ್ಲ ನೀನು ಯಾರ ಮಗಳು, ಪಶುಪತಿ ಮಗಳು, ಕೋಟಿ ಬಿದ್ದಿದೆ ನಿನ್ನ ಹತ್ರ, ನೀನು ಈ ರೀತಿ ಎಲ್ಲ ಮಾಡ್ತೀಯ ರಾಗಿಣಿ? ಬೇಡ ಅಂದಾಗ ನಾನು ಯಾಕೆ ನಮ್ಮ ಅಪ್ಪನ ದುಡ್ಡಲ್ಲಿ ಇದು ಮಾಡಲಿ? ಯಾಕೆ ಅಜಯ್ ಹತ್ರ ದೊಡ್ಡ ಕಂಪ್ನಿ ಇದೆಯೇ, ಮತ್ತು ಮುಂಬೈಯಲ್ಲಿ ದೊಡ್ಡ ಮನೆ ಎಲ್ಲ ಇದೆ ಅಂತ ನೀವೇ ಹೇಳಿದ್ದೀರಲ್ಲ ಅಂದಾಗ, ಹೌದೌದು ಅದೇ ಅವನ ಹತ್ರ ಯಾವುದೂ ಇಲ್ಲ ಗತಿ ಅಂತ ಗೊತ್ತಾದರೆ ಖಂಡಿತ ಇವಳಂತೂ ಸುಮ್ಮನೆ ಬಿಡಲ್ಲ ನಮ್ಮನ್ನು. ಅವನು ಅಲ್ಲೆಲ್ಲ ಸೋತಿ ಇಲ್ಲಿಗೆ ತಲೆ ಮರೆಸ್ಕೊಂಡು ಬಂದಿದ್ದಾನೆ ಅಂದರೆ ಮುಗೀತು ನನ್ನ ಕತೆ ಅಂದ್ಬಿಟ್ಟು ದುರ್ಗಾ ಇದ್ದವಳು ಇನ್ನೂ ಏನೇನು ಮಾಡ್ತಾಳೋ ಗೊತ್ತಿಲ್ಲ. ಇವಳು ಕೈ ತಪ್ಪಿಸ್ಕೊಳ್ಳೋದು ಹೆಂಗಪ್ಪ ಅಂತೇಳ್ಬಿಟ್ಟು ಪರದಾಡ್ತಾ ಇರ್ತಾಳೆ. ನಮ್ಮ ವಂಶಿ ಆಫೀಸ್ಗೆ ಈ ಕಡೆ ಕ್ಲೈಂಟ್ಸ್ಗಳು ಬಂದಿರ್ತಾರೆ ಬಿಸ್ನೆಸ್ ಇದರಿಂದ. ನಿಮ್ಮ ಒಂದು ಪ್ರೆಸೆಂಟೇಷನ್ನ ನೋಡಿ ನಾವು ನಿಮಗೆ ಈ ಒಂದು ಆರ್ಡರ್ನ ಕೊಡ್ತೀವಿ. ಮತ್ತು ಎಲ್ಲ ಕಂಪನಿಗೆ ಹೋದೋ ಅಲ್ಲಿ ಯಾರು ಬಾಸ್ ಜೊತೆ ಅಂದರೆ ವರ್ಕರ್ಸ್ ಏನಿದ್ದಾರೆ ಅವರು ಚೆನ್ನಾಗೇ ಇರಲ್ಲ, ಅವ್ರನ್ನ ಡಿಫ್ರೆಂಟಾಗಿ ನೋಡ್ತಾರೆ. ಆದರೆ ನಿಮ್ಮ ಕಂಪನಿ ಮೇಲೆ ಒಳ್ಳೆ ಒಪಿನಿಯನ್ ಇದೆ. ಮತ್ತು ನೀವು ದೊಡ್ಡವರು ಚಿಕ್ಕವರು, ನಾನು ದೊಡ್ಡ ಬಾಸು ಅಂತ ಏನು ಮೆಚ್ಚುಗೆನ ತೋರಿಸ್ಕೊಳಲ್ಲ, ಎಲ್ಲರಿಗೂ ಸಹ ಒಂದೇ ಥರ ನೋಡ್ತೀರಾ ಅಂತ ಕೇಳ್ಪಟ್ಟೆ. ತುಂಬ ಖುಷಿಯಾಯಿತು. ಅದಕ್ಕೋಸ್ಕರ ನಾವು ಈ ಕಂಪ್ನಿಗೆ ಈ ಆರ್ಡರ್ನ ಕೊಡಬೇಕು ಅಂತ ಬಂದಿದ್ದೀವಿ ಅಂತೇಳ್ಬಿಟ್ಟು ಮಾತಾಡ್ತಾರೆ ವಂಶಿ ಹತ್ರ. ಇನ್ನು ಈ ಕಡೆ ಈ ಮೇಘ ಕಾಲು ಮುಡ್ಕೊಂಡು ನಿತಿನ್ ಜೊತೆ ಆಸ್ಪತ್ರೆಗೆ ಸೇರ್ಸೋಕ್ಕೆ ಒದ್ದಾಡ್ತಿರ್ತಾರೆ. ಮನೇಲಿ ಕಾಲು ಎಡವಿದ ತಕ್ಷಣ ಹೋಗ್ಬೇಡ ಆಚೆಗೆ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಮಾತು ಕೇಳದೆ ಹೋಗಿರ್ತಾಳೆ. ಇನ್ನು ಮನೆಯಲ್ಲಿ ಕುಮಾರಂಗೆ ಸೀರಿಯಲಲ್ಲಿ ಆ್ಯಕ್ಟಿಂಗಲ್ಲಿ ಒಂದು ಚಾನ್ಸ್ ಸಿಕ್ತು ಅಂದ್ಬಿಟ್ಟು ತುಪ್ಪದ ದೀಪ ಹಚ್ಚಕ್ಕೆ ಹೋದಂಥ ಪದ್ಮಂಗೆ ಕಳಶ ಬಿದ್ದೋಗಿದೆ. ಏನಾಗುತ್ತೋ ಅನಾಹುತ ಒಂದು ಗೊತ್ತಾಗ್ತಿಲ್ವಲ್ಲ. ಮೇಘ ಬೇರೆ ಮನೆಗೆ ಬಂದಿಲ್ಲ, ಫೋನ್ ಮಾಡಿ ನೋಡಿ ಅಂದಾಗ ಫೋನ್ ಎತ್ತಲ್ಲ ಮೇಘ. ಇನ್ನು ಕಡೆ ಅವಳಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ನಿತಿನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲ ಏನಾಗಿರ್ಬೋದು, ಯಾಕೆ ಈ ಥರ ಇವಳು ಫೋನ್ ಎತ್ತುತ್ತಾ ಇಲ್ಲ, ಒಂದು ಗೊತ್ತಾಗ್ತಿಲ್ವಲ್ಲ, ಆತಂಕ ಆಗ್ತಾ ಇದೆ ಅಂದ್ಬಿಟ್ಟು ಪದ್ಮ ಒದ್ದಾಡ್ತಿರ್ತಾರೆ. ಏನು ಎಂಪ್ಲಾಯ್ಮೆಂಟ್ಸ್ ಅಂದರೆ ವರ್ಕರ್ಸು ಮತ್ತು ನಮ್ಮ ವಂಶಿ ಎಲ್ಲರೂ ಸಹ ಒಂದೇ ಒಂದು ದೊಡ್ಡ ಟೇಬಲಲ್ಲಿ ಕೂತ್ಕೊಂಡು ಈ ಕಡೆ ಮಾತುಕತೆನ ಆಡ್ತಾರೆ. ನಮ್ಮ ಕಂಪನಿಗೆ ಈ ಒಂದು ಏನಿದೆ ದೊಡ್ಡ ಆರ್ಡ್ರ್ ಸಿಕ್ಕಿದ್ರೆ ನಮಗೆ ಒಂದು ಉತ್ತಮ ಬೆಳವಣಿಗೆ ಆಗುತ್ತೆ ಮತ್ತು ಒಳ್ಳೆ ಹೆಸರು ಮಾಡ್ಬೋದು ಅಂತ ವಂಶಿ ಅಂದ್ಕೊಂಡಿರ್ತಾರೆ. ಇನ್ನು ತಾತ ಅಜ್ಜಿ ಮನೆಯಲ್ಲಿ ಸಾಮಗ್ರಿಗಳು ಎಲ್ಲ ಚೀಟಿ ಮಾಡಬೇಕು ಅಂತೇಳ್ಬಿಟ್ಟು ಸ್ವಾತಿ ಎಲ್ಲ ಲೀಸ್ಟ್ನ ಮಾಡ್ಕೊತಿರ್ತಾಳೆ. ಏನಮ್ಮ ಸ್ವಾತಿ, ಈ ಮನೇಲಿ ಎಲ್ಲ ಕೆಲಸ ನೀನೇ ಮಾಡ್ತೀಯಾ, ಇದೊಂದು ಕೆಲಸಕ್ಕೆ ಯಾಕೆ ನನ್ನ ಹತ್ರಕ್ಕೆ ಬರ್ತೀಯಾ, ಅದನ್ನು ನೀನೇ ಮಾಡಬೇಕಲ್ವ ಅಂದಾಗ, ಅಜ್ಜಿ ಎಲ್ಲ ಕೆಲಸ ನಾನು ಮಾಡ್ತೀನಿ, ಆದರೆ ಯಾವ್ಯಾವ ಸಾಮಗ್ರಿ ಎಷ್ಟಿಷ್ಟು ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತಲ್ವ, ಅದಕ್ಕೋಸ್ಕರ ಕೇಳಿದೆ ಅಂದಾಗ, ಅದೇನೋ ಆನ್ಲೈನೆಲ್ಲ ಬಂದಿದ್ಯಲ್ಲಮ್ಮ, ಅದ್ರಲ್ಲಿ ತರಿಸ್ಬಿಟ್ರೆ ಹೇಗೆ ಅಂದ್ಬಿಟ್ಟು ತಾತ ಹೇಳ್ತಾರೆ. ತಾತ ಅದರಲ್ಲಿ ತರಿಸೋದು ಸುಲಭನೇ, ಆದರೆ ಅದರಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ರೈಟು ಅಂತ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಆಮೇಲೆ ಅದೇ ರೂಢಿನೂ ಆಗ್ಬಿಡುತ್ತೆ, ಇದು ಬೆಸ್ಟು ನಾವೇ ಹೋಗ್ತಾರೋದು ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಸ್ವಾತಿ ತುಂಬ ಬುದ್ಧಿವಂತೆ ಅಂದ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಎಲ್ಲ ಕೆಲಸನೂ ನಮ್ಮ ಸ್ವಾತಿನೇ ಮಾಡ್ತಾಳೆ ಅಂತ. ಆಗಳಪ್ಪ ಅಷ್ಟರಲ್ಲಾಗಲೇ ದೇವ್ರ ಮನೆಯಿಂದ ಗಂಟೆ ಸದ್ದು ಬರ್ತಾ ಇರುತ್ತೆ. ಇದ್ಯಾರಿದು ಈ 7 ಮಧ್ಯಾಹ್ನದಲ್ಲಿ ಪೂಜೆ ಮಾಡ್ತಿರೋರು ಅಂತೇಳ್ಬಿಟ್ಟು ನೋಡೋಕ್ಕೆ ಬರ್ತಾರೆ. ನೋಡಿದ್ರೆ ಈ ರಾಗಿಣಿ ಡ್ರೆಸ್ ಹಾಕ್ಕೊಂಡು ಒಂದು 2 ಗಂಟೆ 3 ಗಂಟೆಗೆ ಪೂಜೆ ಗಂಟೆ ಹೊಡೆದ್ಬಿಟ್ಟು ತಗೊಳ್ಳಿ ತಾತ ಮಂಗಳಾರತಿ ಅಂತ ಬರ್ತಾಳೆ. ಇದೇನಿದು ಅಂತೇಳ್ಬಿಟ್ಟು ಆಶ್ಚರ್ಯವಾಗಿ ಅವರು ಮಂಗಳಾರತಿನ ತಗೊಂಡು ನೋಡ್ತಾ ಇರ್ತಾರೆ. ಏನಾಯಿತು, ಆ ಸ್ವಾತಿ ಪೂಜೆ ಮಾಡಿದ್ರೆ ಎಷ್ಟೊಂದು ಹೊಗಳ್ತೀರಾ, ನಾನು ಮಾಡಿದ್ರೆ ಏನು ಹೇಳೇ ಇಲ್ಲ ಅಂದಾಗ, ಅಲ್ಲಮ್ಮ ರಾಗಿಣಿ, ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರ್ತೈತೆ. ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡೋದು, ತುಪ್ಪದ ದೀಪ ಹಚ್ಚೋದು, ಹೂವು ಹಾಕೋದೆಲ್ಲ. ನೀನು ಮಧ್ಯಾಹ್ನದೊತ್ತು ಈ ಕೆಲಸ ಮಾಡ್ತಾ ಇದೆಯಲ್ಲ, ನಿನ್ನ ಮೂರ್ಖತನಕ್ಕೆ ಏನಂತ ಹೇಳಬೇಕು ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಜ್ಜಿ, ನಾನು ಇನ್ನೂ ಹೊಸ್ತಲ್ವಾ, ಕಲಿತೀನಿ ಅಂದಾಗ, ಕಲಿಯೋದು ಒಳ್ಳೆಯದೇ, ಆದರೆ ಈ ಥರ ಒತ್ತಲ್ಲಿ ಈ ಪೂಜೆ ಮಾಡೋದು ಒಳ್ಳೆಯದಲ್ಲ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಯ್ಯೋ ನಮ್ಮ ಅತ್ತೆ ಇದ್ದಾರಲ್ಲ ಹೇಳ್ಕೊಡ್ತಾರೆ ಅಂದಾಗ, ಹೌದೌದು ನಾನು ಹೇಳ್ಕೊಡ್ತೀನಿ ರಾಗಿಣಿ, ನಿನಗೆ ಈ ಟೈಮಲ್ಲೆಲ್ಲ ಪೂಜೆ ಮಾಡಬಾರ್ದು ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಇನ್ನು ಮುಂದೆ ತಿದ್ಕೊತೀನಿ ಅಂದಾಗ, ನೋಡಮ್ಮ ರಾಗಿಣಿ, ನೀನು ಸ್ವಾತಿ ಮೇಲೆ ಚಾಲೆಂಜ್ ಮಾಡೋಕ್ಕೋಗಿ ಈ ಒಂದು ಕೆಲಸಗಳನ್ನ ಮಾಡಬೇಡ, ನೀನು ಇಷ್ಟಪಟ್ಟು ಮಾಡಿದ್ರೆ ನಿನಗೆ ಒಳ್ಳೆಯದು ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಸರಿ ಆಯಿತು, ನಾನು ಕಲ್ತ್ಕೋತೀನಿ, ಇನ್ಮೇಲೆ ಈ ಸ್ವಾತಿನ ಮನೆಯಿಂದ ಆಚೆ ಹಾಕ್ತೀನಿ ಅಂದ್ಬಿಟ್ಟು ಹೇಳ್ತಿರ್ತಾಳೆ.
ಓಹೋ, ಈ ಮನೆಯಲ್ಲಿ ಸೊಸೆ ಅಂತ ದೊಡ್ಡ ಪಾತ್ರ ತೊಗೊಳಕ್ಕೆ ಇಷ್ಟೊಂದು ಡೌ ಮಾಡ್ತಾ ಇದ್ದಾಳ ಈ ರಾಗಿಣಿ. ಓ, ಒಳ್ಳೆ ಕೆಲಸ. ಏನು ರಾಗಿಣಿ, ಎಲ್ಲ ಮುಗೀತಾ ಅಂದಾಗ, ಹೇಯ್ ಸ್ವಾತಿ, ಈ ಮನೆಯಿಂದ ನೀನು ಒಂದೊಂದು ಹೆಜ್ಜೆ ಆಚೆಗೆ ಹಾಕ್ಲಿಲ್ಲ ಅಂದರೆ ನನ್ನ ಹೆಸರು ರಾಗಿಣಿನೇ ಅಲ್ಲ ಅಂದಾಗ, ಅಯ್ಯೋ ತಗಡೆ, ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತು. ಈಗ ಒಂದು ಚಾಲೆಂಜ್ ಕೊಟ್ಟಿದ್ದಾರಲ್ಲ ತಾತ ಅಜ್ಜಿ, ಬೆಳಗ್ಗೆನೇ ಎದ್ದು ತುಪ್ಪದ ದೀಪ ಹಚ್ಚಿ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿ ಅದೆಲ್ಲ ಮಾಡು, ಆಮೇಲೆ ನೋಡೋಣ ನೀನು ಏನು ಅಂತ ಅಂದ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಿರ್ತಾಳೆ. ಮಾಡ್ತೀನಿ ಕಡೆ, ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ರಾಗಿಣಿ ಹೇಳ್ತಾಳೆ, ನಿನ್ನ ಕೈಲಿ ಖಂಡಿತ ಸಾಧ್ಯ ಆಗಲ್ಲ. ಇವೆಲ್ಲ ಒಂದಿನದ ಮಟ್ಟಿಗೆ ಹೇಳೋದು ಸುಲಭ. ಅಷ್ಟು ಬೆಳಗ್ಗೆನೇ ಎದ್ದು ದೀಪ ಹಚ್ಚಿ ಪೂಜೆ ಮಾಡಿ ಮನೆ ಕ್ಲೀನ್ ಮಾಡಿ ಅದೆಲ್ಲ ಇದೆಯಲ್ಲ, ಅದೆಲ್ಲ ತುಂಬ ಕಷ್ಟದ ಕೆಲಸ ಚಿನ್ನ. ನೋಡೋಣ, ಪ್ರಯತ್ನ ಪಡು, ನಾನು ನೋಡ್ತಾ ಇರ್ತೀನಿ, ಇದೇ ಮನೇಲಿ ಇರ್ತೀನಲ್ಲ ಪಾಪ, ನಿನ್ನ ಪ್ರಯತ್ನಕ್ಕೆ ಯಾಕೆ ನನ್ನ ಕಲ್ಲು ಹಾಕ್ಲಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಇಷ್ಟು ದುರಾಂಕಾರ ಇದ್ದರೆ ಹಿಂಗೆಲ್ಲ ಮಾತಾಡ್ತಾಳೆ ಇವಳನ್ನ ನಾನು ಸೋಸಲೇಬೇಕು ಅಂತೇಳ್ಬಿಟ್ಟು ರಾಗಿಣಿ ಪಡ ತೊಟ್ಟು ನಿಂತ್ಕೊತಾಳೆ. ಆದರೆ ಇಷ್ಟು ದಿನ ಅಫಿಷಿಯಲ್ ದೊಡ್ಡ ಮನೇಲಿ ಬೆಳೆದಿರೋವಂಥ ಈ ರಾಗಿಣಿಗೆ ಖಂಡಿತ ಈ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ನೋಡೋಣ ಈ ವಾರವಾಗಿತ್ತಿರೋ ಜಗಳ ಏನಾಗುತ್ತೆ ಮುಂದೆ ಅಂತ. ಇನ್ನು ವಂಶಿ ಆಫೀಸಲ್ಲಿ ಪ್ರೆಸೆಂಟೇಷನ್ನ ರೆಡಿ ಮಾಡಿದರೆ, ವಂಶಿಯವರೇ ನೀವು ಅದನ್ನು ನಮಗೆ ಹೇಳ್ಬೋದು, ತೋರಿಸ್ಬೋದು ಅಂತೇಳ್ಬಿಟ್ಟು ಹೇಳಿದಾಗ ಲ್ಯಾಪ್ಟಾಪ್ ತಂದು ವಂಶಿ ಆನ್ ಮಾಡ್ತಾರೆ. ಲ್ಯಾಪ್ಟಾಪ್ ವರ್ಕೇ ಆಗಲ್ಲ, ಅದರಲ್ಲಿದ್ದಂಥ ಫೈಲ್ಸು ಯಾವುದು ಸಹ ಕಾಣಿಸಲ್ಲ. ಇನ್ನು ಬಂದಂಥ ಕ್ಲೈಂಟ್ಸು ತುಂಬ ಕೋಪ ಮಾಡಿಕೊಂಡು ಮೇಲೆದ್ದು ನಿಂತ್ಬಿಡ್ತಾರೆ. ನಿಮ್ಮ ಕಂಪನಿ ಬಗ್ಗೆ ಎಷ್ಟು ಒಳ್ಳೆ ಒಪಿನಿಯನ್ ಇತ್ತು ಅಂತ ಹೇಳ್ಬಿಟ್ಟು ನಾವಿಲ್ಲಿಗೆ ಬಂದು, ಆದರೆ ಇಷ್ಟು ಕೇರ್ಲೆಸ್ ಆಗಿ ನಡ್ಕೊತೀರಾ ನೀವು ಅಂತ ನಾನು ಅಂದ್ಕೊಂಡಿರಲಿಲ್ಲ ವಂಶಿಯವರೇ. ಅಲ್ಲ, ನಾವು ಬರ್ತಿದ್ದೀವಿ ಅಂದರೆ ಒಂದು ಸಣ್ಣ ಪ್ರೆಸೆಂಟೇಷನು ರೆಡಿ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ ಅಂದರೆ ಇನ್ನೇನು ಕಂಪ್ನಿ ನಡೆಸ್ತೀರಾ ನೀವು? ಖಂಡಿತ ನಾವು ಈ ಒಂದು ಆರ್ಡರ್ನ ನಿಮಗೆ ಕೊಡಲ್ಲ ಅಂತೇಳ್ಬಿಟ್ಟು ಆ ವ್ಯಕ್ತಿಗಳು ಮಾತಾಡ್ತಿರ್ತಾರೆ. ಸರ್ ಸ್ವಲ್ಪ ಟೈಮ್ ಕೊಡಿ, ಇಲ್ಲ ನಾನೇ ಬಂದು ನಿಮ್ಮ ಆಫೀಸ್ಗೆ ಒಂದಿನ ಟೈಮ್ ಕೊಡಿ, ರೆಡಿ ಮಾಡಿ ನಾನೇ ಪ್ರೆಸೆಂಟೇಷನ್ ಕೊಡ್ತೀನಿ ಅಂತ ವಂಶಿ ಕೇಳ್ತಾರೆ. ಖಂಡಿತ ಸಾಧ್ಯ ಇಲ್ಲ, ಈ ಒಂದು ಆರ್ಡರ್ನ ನಿಮಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮಂಥವ್ರು 100 ಜನ ಸಿಗ್ತಾರೆ ನಮಗೆ ಅಂತೇಳ್ಬಿಟ್ಟು ಆ ವ್ಯಕ್ತಿಗಳು ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಏನೋ ದೊಡ್ಡದಾಗಿ ಬಂದು ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಅಂತೇಳ್ಬಿಟ್ಟು. ಇನ್ನು ವಂಶಿಗೆ ಕೋಪ ಜಾಸ್ತಿ ಆಗಿಬಿಡುತ್ತೆ. ಲ್ಯಾಪ್ಟಾಪ್ ಮೇಲೆ ಟೀಚಲ್ಲಿ ಎಲ್ಲ ಡಿಲೀಟ್ ಮಾಡಿರೋದು ಸ್ವಾತಿನೇ ಅನ್ನೋದು ಈ ಕಡೆ ವಂಶಿ ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆದರೆ ಸ್ವಾತಿ ಲ್ಯಾಪ್ಟಾಪ್ ಮೇಲೆ ಟೀಚಲ್ಲಿ ಅದನ್ನು ರಿಪೇರಿ ಮಾಡಿ ಮತ್ತೆ ಅದರಲ್ಲಿದ್ದಂಥ ಫೈಲ್ಸ್ನೆಲ್ಲ ನೋಡಿ ವಂಶಿ ಕೈಗೆ ಕೊಟ್ಟಿರ್ತಾಳೆ. ಆಫೀಸಿಗೆ ಬಂದಮೇಲೆ ಈ ಅಜಯ್ ಫ್ರಾಡ್ ಕೆಲಸ ಮಾಡಿರ್ತಾನೆ, ಅಂದರೆ ಲ್ಯಾಪ್ಟಾಪಲ್ಲಿರೋ ಫೈಲ್ಸ್ನೆಲ್ಲ ಡಿಲೀಟ್ ಮಾಡಿರ್ತಾನೆ. ಇನ್ನು ಬಾಬಿ ಈ ಥರ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ವಂಶಿ ಬ್ರೋ. ಬಾಬಿಯಿಂದ ಎಲ್ಲ ನಮ್ಗೆ ಇಷ್ಟು ಬಯಸ್ಕೊಳ್ಳೋದಾಯಿತು, ಈ ಒಂದು ಕಪ್ಪು ಚುಕ್ಕಿ ಆಗೋಯ್ತು ಅಂದ್ಬಿಟ್ಟು ಅಜಯ್ ವಂಶಿಗೆ ಕಿವಿ ಚುಚ್ಚೋ ಕೆಲಸ ಮಾಡ್ತಾ ಇರ್ತಾರೆ. ಈಗ ವಂಶಿ ಕೋಪದಿಂದ ಮನೆಗೆ ಬಂದಿದ್ದಾರೆ. ಸ್ವಾತಿಗೆ ಇವಾಗ ನಿಜವಾಗ್ಲೂ ಬೈತಾರ, ಇಲ್ಲ ಸ್ವಾತಿ ನಾನು ಆ ಥರ ಮಾಡಿಲ್ಲ ಅಂತೇಳ್ಬಿಟ್ಟು ನಿರೂಪಿಸ್ತಾಳ. ಇನ್ನು ರಾಗಿಣಿ ಮತ್ತು ಸ್ವಾತಿ ನಡುವೆ ಸ್ಟಾರ್ಟ್ ಆಗಿರೋ ಯುದ್ಧ ಎಲ್ಲಿಗೆ ಬಂದು ನಿಲ್ಲುತ್ತೆ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಈ ಒಂದು ಸಂಚಿಕೆ ಇಷ್ಟ ಆಯಿತು ಅಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.